ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KSP ಜಾಬ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, SDA, FTA ಮತ್ತು ಇತರೆ ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟವಾಗಿರುವಂಥದ್ದು. ಫ್ರೆಂಡ್ಸ್, ವಿತ್ ಪ್ರೂಫ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ. ಇದು ನಮ್ಮ ಚಾನಲ್ನಲ್ಲೇ ಮೊದಲು ಈ ಮಾಹಿತಿ ನಿಮಗೆ ತಲುಪ್ತಿರುವಂಥದ್ದು. ಆದ್ದರಿಂದ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಮಾಹಿತಿ ನೋಡೋಣ. ಇದು ಅತಿ ದೊಡ್ಡ ನೇಮಕಾತಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಈಗ ರೀಸೆಂಟ್ ಡೇಸಲ್ಲಿ ನಾನು ಹೇಳ್ತಿರುವಂಥದ್ದು SDA, FTA ನೇಮಕಾತಿಯನ್ನು 2024 ಇದೇ ಪ್ರಥಮ ಅಂದರೆ ಇಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಿರುವಂಥದ್ದು. ವಿತ್ ಪ್ರೂಫ್ ಮತ್ತು ಗೆಜೆಟೆಡ್ ನೋಟಿಫಿಕೇಶನ್ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ವಿಡಿಯೋನ ಲೈಕ್ನ ಮಾಡಿ, ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ನೋಟಿಫಿಕೇಶನ್ ಬಿಟ್ಟಿರುವಂಥದ್ದು KEA ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ 23/6/2023 ಅಂದರೆ ಈ ಡೇಟಲ್ಲಿ ನಿಮಗೆ ನೋಟಿಫಿಕೇಶನ್ ಹೊರಡಿಸುವಂಥದ್ದು. ಆದರೆ ಅದು ಮುಂದೆ ಒಂದು ನೇಮಕಾತಿ ಅಧಿಸೂಚನೆಯನ್ನು ನಿಮಗೆ ಅಧ್ಯಯನಕ್ಕೆ ಅನುಕೂಲವಾಗಲಿ ಅಂತ ಈಗಲೇ ಬಿಟ್ಟಿರುವಂಥದ್ದು ಫ್ರೆಂಡ್ಸ್. ಇದು ಕಟ್ಟಡ ಮತ್ತು ಕಾರ್ಮಿಕ ಕಲ್ಯಾಣ ಮಂಡಳಿ ಬೆಂಗಳೂರು ಇವರ ಕಡೆಯಿಂದ ಒಂದು ನೇಮಕಾತಿ ನಡೆಯುತ್ತಿರುವಂಥದ್ದು. ಬೆಂಗಳೂರಲ್ಲಿ ಖಾಲಿರುವ ಮತ್ತು ಮಿಕ್ಕಿದ ಒಂದು ಹುದ್ದೆಗಳಿಗೆ ನೇರ ನೇಮಕಾತಿ ನಡೆಸಿರುವಂಥದ್ದು ಫ್ರೆಂಡ್ಸ್. ಇದು ಪೋಸ್ಟ್ ಎಲ್ಲ ಬೆಂಗಳೂರಲ್ಲೇ ಇರುವಂಥದ್ದು ಫ್ರೆಂಡ್ಸ್. ಇನ್ನು ನೇಮಕಾತಿ ಸಂಬಂಧಿಸಿದಂತೆ ಒಂದು ಹುದ್ದೆಗಳನ್ನು ನೋಡಿದರೆ ನೋಡಿ ಫ್ರೆಂಡ್ಸ್, ಇದು ಕಟ್ಟಡ ಕಾರ್ಮಿಕ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಈ ಒಂದು ನಿಗಮ ಮಂಡಳಿ ಕಡೆಯಿಂದ ಈ ಎಕ್ಸಾಮ್ಗೆ ನಡೀತಾ ಇರುವಂಥದ್ದು ಫ್ರೆಂಡ್ಸ್. ಕಲ್ಯಾಣ ಅಧಿಕಾರಿ ಗ್ರೂಪ್ C ಇದಕ್ಕೂ ಪೋಸ್ಟರ್ಸು 12 ಪೋಸ್ಟ್ ಇರುವಂಥದ್ದು ಫ್ರೆಂಡ್ಸ್. ಇನ್ನು ಅದೇ ರೀತಿ ಕ್ಷೇತ್ರ ನಿರೀಕ್ಷಕರು ಇದು ಕೂಡ ಗ್ರೂಪ್ C ಹುದ್ದೆ ಆಗಿರುತ್ತೆ. ಇದು 60 ಹುದ್ದೆಗಳು ಇರುವಂಥದ್ದು. ಅದೇ ರೀತಿ FDA ಅಥವಾ ಪ್ರಥಮ ದರ್ಜೆ ಸಹಾಯಕರು ಅಂದ್ಬಿಟ್ಟು ಇದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ 12 ಪೋಸ್ಟ್ ಇರುವಂಥದ್ದು. ಅದೇ ರೀತಿ ಆಪ್ತ ಸಹಾಯಕರು ಇದು ಟೋಟಲು 2 ಪೋಸ್ಟ್ ಇರುವಂಥದ್ದು. ಅದೇ ರೀತಿ ದ್ವಿತೀಯ ದರ್ಜೆ ಸಹಾಯಕರು ಗ್ರೂಪ್ C ಬರುತ್ತೆ. ಇದೂ ಕೂಡ ಅಂದರೆ SDA ಅರ್ಥ ಬರುತ್ತೆ ಫ್ರೆಂಡ್ಸ್. ಟೋಟಲ್ 100 ಪೋಸ್ಟ್ ಇರುವಂಥದ್ದು ಫ್ರೆಂಡ್ಸ್. ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಟೋಟಲ್ ಪೋಸ್ಟಸ್ ಬಂದ್ಬಿಟ್ಟು ನೋಡ್ತಿರ್ಬೋದು ನೀವೇ ಒಂದು 12, 60, 12, 2 ನೋಡಿ ಫ್ರೆಂಡ್ಸ್. ಟೋಟಲ್ 102 + 104, 124 ಟೋಟಲ್ 196 ಅಂದರೆ ಹತ್ತತ್ರ 200 ಹುದ್ದೆಗಳು ನಿಮಗೆ ಸಿಗುವಂಥದ್ದು ಫ್ರೆಂಡ್ಸ್. ಇನ್ನು ನೀವು ಎಲ್ಲದಕ್ಕೂ ಕೂಡ ಅಂದರೆ ನೋಡಿ ಫ್ರೆಂಡ್ಸ್, ಕಲ್ಯಾಣಿ ಅಧಿಕಾರಿ ಇದಕ್ಕೆ ಡಿಗ್ರಿ ಮಾಡಿರಲೇಬೇಕು, ಯಾವುದೇ ಡಿಗ್ರಿ ಫ್ರೆಂಡ್ಸ್. ಕ್ಷೇತ್ರ ನಿರೀಕ್ಷಕರು ಇದಕ್ಕೂ ಕೂಡ ಡಿಗ್ರಿ ಮಾಡಿರಲೇಬೇಕು ನೀವು. ಇನ್ನು FTA ಕೂಡ ಪ್ರಥಮ ದರ್ಜೆ ಸಹಾಯಕರು ಇದಕ್ಕೂ ಕೂಡ ಡಿಗ್ರಿ ಮಾಡಿರಲೇಬೇಕು. ಅದೇ ರೀತಿ ಆಪ್ತ ಸಹಾಯಕರು ಇದಕ್ಕೂ ಕೂಡ ನೀವು ಡಿಗ್ರಿಯನ್ನು ಬರೆದಿರಬೇಕು ಮತ್ತು ಕಂಪ್ಯೂಟರ್ ಅಪ್ಲಿಕೇಶನ್ ಗೊತ್ತಿರಬೇಕು. ಇನ್ನು ದ್ವಿತೀಯ ದರ್ಜೆ ಸಹಾಯಕರು ಇದಕ್ಕೆ ಮಾತ್ರ ನೀವು PUC ಒಂದು ವಿದ್ಯಾರ್ಥಿಯನ್ನು ಹೊಂದಿರಬಹುದು. ಇದೇ ಲೋಯೆಸ್ಟ್ ವಿದ್ಯಾರ್ಥಿ ಫ್ರೆಂಡ್ಸ್ ಈ ಕದಿರುವಂಥ ಅರ್ಜಿಗಳಲ್ಲಿ. ಇನ್ನು ಸ್ಯಾಲ್ರಿ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಇನ್ನು ವಯೋಮಿತಿ ನೋಡಿದರೆ ನೋಡಿ ಫ್ರೆಂಡ್ಸ್, ಜನರಲ್ಗೆ 35 ಇದೆ, OBC ಅವರಿಗೆ 38 ಇದೆ, SC ST ಪ್ರವರ್ಗ ಒಂದವರಿಗೆ 40 ವರ್ಷ ವಯೋಮಿತಿ ಇರುವಂಥದ್ದು ಫ್ರೆಂಡ್ಸ್. ಇನ್ನು ಇದು ಹುದ್ದೆಗಳ ವರ್ಗೀಕರಣ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಇನ್ನು ಅದೇ ರೀತಿ ನೋಡಿ ಫ್ರೆಂಡ್ಸ್, ಅರ್ಜಿ ಸ್ಟಾರ್ಟ್ ಆಗೋ ದಿನಾಂಕ 23/6 ಅಂದರೆ 6ನೇ ತಿಂಗಳು ಜೂನ್ 23ನೇ ತಾರೀಕಿಂದ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಕೆ 22/7 ಅಂದರೆ 7ನೇ ತಿಂಗಳು 22ನೇ ತಾರೀಕು ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಫ್ರೆಂಡ್ಸ್. ಇನ್ನು ಪೇಮೆಂಟ್ ಮಾಡೋಕ್ಕೆ ನಿಮಗೆ ಕೊನೆಯ ದಿನ 25/7/2023 ನೀವು ಒಂದು ಅರ್ಜಿ ಶುಲ್ಕವನ್ನು. ಇನ್ನು ಸಾಕೇನು ಅಂದರೆ ನೋಡಿ ಫ್ರೆಂಡ್ಸ್, ಇದು ಒಂದು ದೊಡ್ಡ ಎಡವಟ್ಟು ಅಂತ ಹೇಳ್ಬೋದು ಫ್ರೆಂಡ್ಸ್. KEA ಅವರಿಂದ 1000 ರೂಪಾಯಿ ಶುಲ್ಕವನ್ನು ಇಟ್ಟಿರುವಂಥದ್ದು ಫ್ರೆಂಡ್ಸ್. GM 3A 3B 2A 2B ಇವರಿಗೆಲ್ಲ ಸೇರಿ 1000 ರೂಪಾಯಿ 1000 ಶುಲ್ಕವನ್ನು ಪಾವತಿಸಬೇಕಾಗಿರುತ್ತೆ ಫ್ರೆಂಡ್ಸ್. ಇದು ಒಂದು ದೊಡ್ಡ ಅನ್ಯಾಯ ಅಂತಲೇ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಆದ್ದರಿಂದ ಎಲ್ಲರೂ ನೀವು ಪ್ರೊಟೆಸ್ಟ್ನ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಿಮ್ಮ ಗ್ರೂಪ್ಗಳಲ್ಲಿ ಹೋಗಿ ನೀವು ಒಂದು ಟ್ವಿಟರಲ್ಲಿ ಟ್ವೀಟ್ ಮಾಡೋ ಮೂಲಕ ಇದರ ವಿರುದ್ಧ ನೀವು ಈಗಲೇ ಧ್ವನಿ ಎತ್ತಿದರೆ ಮಾತ್ರ ನೋಟಿಫಿಕೇಶನ್ ಚೇಂಜ್ ಮಾಡೋಕ್ಕೆ ಸಾಧ್ಯ. ಆದ್ದರಿಂದ ನೀವು KEA ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಈ ಶುಲ್ಕವನ್ನು ಕಮ್ಮಿ ಮಾಡಿ ಅಂತ. ಅದೇ ರೀತಿ SC ST ಪ್ರವರ್ಗ ಒಂದು ಇವ್ರಿಗೂ ಏನೂ ಫೀಸ್ ಕಮ್ಮಿ ಇಲ್ಲ ಫ್ರೆಂಡ್ಸ್, 750 ರೂಪಾಯಿ ಇದೆ. ಅದೇ ರೀತಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಮತ್ತು ಮಾಜಿ ಸೈನಿಕರಿಗೆ 250 ರೂಪಾಯಿ ಇದೆ. ಟೋಟಲ್ಲು ಇಷ್ಟು ಫೀಸ್ ಇಟ್ಟಿರುವಂಥದ್ದು ಫ್ರೆಂಡ್ಸ್. ಇದು ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಪೇಮೆಂಟ್ ಒಮ್ಮೆ ಇಸ್ಕೊಂಡ್ರೆ ಮತ್ತೆ ಕೊಡಲ್ಲ ಅಂತ ಹೇಳಿದ್ರೆ ಇದು ಮಾಮೂಲಿ ಗೊತ್ತು ನಿಮಗೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಗ್ರೂಪ್ C ಪಠ್ಯಕ್ರಮ ಆಗಿರೋದ್ರಿಂದ ಎಲ್ಲದಕ್ಕೂ ಸೇಮ್ ಪಠ್ಯಕ್ರಮ ಇದೆ. ನೋಡಿ ಫ್ರೆಂಡ್ಸ್, ಇದು ಪ್ರಥಮ ದರ್ಜೆ ಸಹಾಯಕರು ಇದಕ್ಕೆ ಮಾಮೂಲಿ ಒಂದು ಜನರಲ್ ಪೇಪರ್ ಇರುತ್ತೆ, ಒಂದು ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಅದೇ ರೀತಿ ಆಪ್ತ ಸಹಾಯಕರು ಇದಕ್ಕೂ ಕೂಡ ಸೇಮ್ ಸಾಮಾನ್ಯ ಜ್ಞಾನ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ, ಸಾಮಾನ್ಯ ಜ್ಞಾನ ಟೋಟಲ್ ಇದು ಕೂಡ ಸೇಮ್ ಪೇಪರ್ ಇದೆ. ಒಂದು GK, ಒಂದು ಕಮ್ಯುನಿಕೇಷನ್. ಅದೇ ರೀತಿ ವೆಲ್ಫೇರ್ ಆಫೀಸರ್ ಇದಕ್ಕೆ ಡೊಮೇನ್ ಪೇಪರ್ ಇರುತ್ತೆ ಫ್ರೆಂಡ್ಸ್. ಒಂದು ಜನರಲ್ ಪೇಪರು, ಒಂದು ಡೊಮೇನ್ ಪೇಪರ್ 2 ಇರುವಂಥದ್ದು. ಇದೇ ರೀತಿ ಇದಕ್ಕೂ ಕೂಡ ಕ್ಷೇತ್ರ ನಿರೀಕ್ಷಕರು ಅಂದ್ಬಿಟ್ಟು ಇದು ಕೂಡ ಸೇಮ್ ಒಂದು ಡೊಮೇನ್ ಪೇಪರ್, ಒಂದು ಜನರಲ್ ಪೇಪರ್ ಇರುತ್ತೆ. ಅದೇ ರೀತಿ ಇದು ಯಾವುದು ಪ್ರಥಮ ದರ್ಜೆ ದ್ವಿತೀಯ ದರ್ಜೆ ಸಹಾಯಕರು ಸೇಮ್ ಇದೆ ಫ್ರೆಂಡ್ಸ್. ಪ್ರಥಮ ಮತ್ತು ದ್ವಿತೀಯ ದರ್ಜೆ ಸಹಾಯಕರಿಗೆ ಸೇಮ್ ಒಂದು ಜನರಲ್ ಪೇಪರ್ ಇರುತ್ತೆ, ಒಂದು ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಮಾಹಿತಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ, ಎಲ್ಲರೂ ಶೇರ್ ಮಾಡಿ.